ಇನ್ನು ಇದೇ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ರೆಡ್ ಝೋನ್ ಅನ್ನ ತೆಗಿಬೇಕಿತ್ತು ಅಂತ ಹೇಳಿ ಬಾಲಕೃಷ್ಣ ಕೆಂಡಾಮಂಡಲಾಗಿದ್ದಾರೆ. ಸಮಯಕ್ಕೆ ತಕ್ಕಂತೆ ಮಾತನಾಡೋದು ಕುಮಾರಸ್ವಾಮಿ ಬಿಡಬೇಕು. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಬಾಲಕೃಷ್ಣ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರ್ ಅಶೋಕ್ ವಿರುದ್ಧವೂ ಕೂಡ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನಪ್ಪ ಅಶೋಕ್, ನಿನ್ನ ಆಸ್ತಿ ತನಿಖೆ ಮಾಡಿಸಬೇಕಾ? ಡಿ.ಕೆ. ಶಿವಕುಮಾರ್ ಹೆಸರು ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಬಾಲಕೃಷ್ಣ ಅವರು ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಪತ್ನಿ ಹೆಸರಲ್ಲಿ 60 ಎಕರೆ ಜಮೀನು ಅಲ್ಲಿದೆ. ಆ ಭೂಮಿಯನ್ನ ಎಚ್.ಡಿ.ಕೆ ಆಲೂಗಡ್ಡೆ ಬೆಳೆದು ಖರೀದಿಸಿದ್ರ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ನೋಟಿಫಿಕೇಶನ್ ಯಾರು ಮಾಡಿದ್ದು ಅಂತ ಪುನರಾವರ್ತನೆ ಮಾಡೋದ್ರಲ್ಲಿ ನಮಗೂ ಅದು ಅರ್ಥ ಬರೋದಿಲ್ಲ. ಪ್ರಿಲಿಮಿನರಿ ಇದನ್ನ ಇಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ಮಾಡಿದೆ ಕುಮಾರಸ್ವಾಮಿ. ಈಗ ಕುಮಾರಸ್ವಾಮಿ ಅವರು ನಿಜವಾಗ್ಲೂ ಕೂಡ ರೈತರಿಗೆ ಕಾಳಜಿ ಇದ್ದಿದ್ರೆ ರೆಡ್ ಝೋನ್ ಅನ್ನ ರಿಮೂವ್ ಮಾಡಬೇಕಾಗುತ್ತೆ. ಅವರು 2006ರಲ್ಲಿ ಇದನ್ನ ಪ್ರಿಲಿಮಿನರಿ ಹಂತವಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನೋಟಿಫಿಕೇಶನ್ ಮಾಡಿದಾಗ ರೆಡ್ ಝೋನ್ ಮಾಡಿಬಿಟ್ರು. ರೆಡ್ ಝೋನ್ ಮಾಡಿದ್ರಿಂದ ಟ್ರಾನ್ಸಾಕ್ಷನ್ ಸಂಪೂರ್ಣವಾಗಿ ಸ್ಥಗಿತ ಆಯಿತು. ಇವರು 2018ಕ್ಕೆ ಮತ್ತೆ ಮುಖ್ಯಮಂತ್ರಿ ಆದರು. ನಿಜವಾಗ್ಲೂ ಕೂಡ ಅವರಿಗೆ ರೈತರ ಬಗ್ಗೆ ಅಭಿಮಾನ, ನಿಜವಾದಂತ ಕಾಳಜಿ ಇದ್ದಿದ್ರೆ ಅವರು 2018ರಲ್ಲಿ ಇದೇ ರೈತರು, ಯಾರು ರೈತರು ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಇದೇ ರೈತರು ಕುಮಾರಸ್ವಾಮಿನ ಎಲ್ಲಿ ಹೋರಾಟ ನಡೀತಾ ಇದೆ ಅದೇ ಜಾಗದಲ್ಲೇ ನಿಲ್ಲಿಸಿ, ಬೈರ್ಮಂಗ್ಲ ಸರ್ಕಲ್ ಅಲ್ಲೇ ನಿಲ್ಲಿಸಿ ಇದನ್ನ ನೀವು ದಯಮಾಡಿ ಡ್ರಾಪ್ ಮಾಡಬೇಕು ಅಂದಾಗ ಅವಾಗ ಕುಮಾರಸ್ವಾಮಿ ಅವರು ಇಲ್ಲ, ಇದು ನನ್ನ ಕನಸಿನ ಕೂಸು, ಇದನ್ನ ಡ್ರಾಪ್ ಮಾಡೋಕ್ಕಾಗಲ್ಲ, ನಾನು ಮಾಡ್ತೀನಿ, ಆಯಿತು ನೀವು ಕಾನೂನುಬದ್ಧವಾಗಿ ಏನು ನಿಮಗೆ ಪರಿಹಾರ ಕೊಡಬೇಕು ಅದನ್ನು ಕೊಡ್ತೀನಿ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾತನ್ನ ನೀವು ಅವ್ರನ್ನೇ ಕೇಳಿ, ಕುಮಾರಸ್ವಾಮಿ ಅವರು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡೋದನ್ನ ಬಿಡಬೇಕು. ಅವರೊಬ್ರು ಲೀಡ್ರು. ಇದೊಂಥರ ಹಾಸ್ಯಾಸ್ಪದ. ಇದು ಯಾರಿದನ್ನ ಮಾಡಬೇಕು ಇಲ್ಲಿ ಟೌನ್ಶಿಪ್ ಅಂತೇಳಿ ಮಾಡಿದಂತ DLF ಇಂದ ಹಣ ಕಟ್ಸ್ಕೊಂಡವ್ರು ಯಾರು? DLF ಅವರು ಎಷ್ಟು ಹಣ ಕಟ್ಟಿದ್ರು? ಕುಮಾರಸ್ವಾಮಿ ಅವ್ರನ್ನ ಕೇಳಿ, ಎಷ್ಟು ಹಣ ಕಟ್ಟಿದ್ರು DLF ಅವರು? ಸುಮಾರು 400ರಿಂದ 500 ಕೋಟಿ ಅವತ್ತಿನ ಕಾಲದಲ್ಲಿ ದುಡ್ಡು ಕಟ್ಸ್ಕೊಂಡಿದ್ದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ. DLF ಪಾಪರಾಗೋಯ್ತು, ಇದನ್ನ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಫರ್ದರ್ ಎಕ್ಸ್ಟೆನ್ಷನ್ ದುಡ್ಡಿಲ್ಲ ಅಂತೇಳಿ ಅದನ್ನ ದುಡ್ಡು ವಾಪಸ್ ಕೊಡಿ ಅಂತೇಳಿ ಇಟ್ ಇಸ್ ಎ ಕನ್ವರ್ಟೆಡ್ ಲ್ಯಾಂಡ್, ಇಟ್ ಇಸ್ ಎ ಡೆವಲಪ್ಡ್ ಲ್ಯಾಂಡ್. ಮತ್ತೆ ಅದು ಎಲ್ಲ ತೀರ್ಮಾನ ಆಗಿ ಈಗಲ್ಟನಲ್ಲಿ ಅವ್ರು ಯಾವದರ ಮೇಲೆ ತೀರ್ಮಾನ ಮಾಡಿದ್ರು ಅಂತಂದ್ರೆ ಈಗಲ್ಟನಲ್ಲಿ ಅವ್ರು ಯಾವ ರೇಟ್ ನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅವ್ರನ್ನ ಈಗಲ್ಟನಲ್ಲಿ ಅಲ್ಲಿ ಕೆಲವರಿಗೆಲ್ಲ ಸೇಲ್ ಮಾಡಿದ್ದಾರೆ, ಹೊರಗಡೆವರಿಗೆಲ್ಲ ಸೇಲ್ ಮಾಡಿದ್ದಾರೆ. ಅವರು ಆ ಆಧಾರ ಇಟ್ಕೊಂಡು DC ಅವರು ತೀರ್ಮಾನ ಮಾಡಿದ್ದು. ಈಗಲ್ಟನಲ್ಲಿ ಅವ್ರ ಈಗಲ್ಟನ್ ವ್ಯಾಪ್ತಿನಲ್ಲೇ ಯಾವ ಆಧಾರದ ಎಷ್ಟು ರೇಟಲ್ಲಿ ಸೇಲ್ ಮಾಡ್ತಾವ್ರೆ, ಬೇರೆಯವ್ರಿಗೆಲ್ಲ ಹೊರಗಡೆವರಿಗೆಲ್ಲ ಸೈಟ್ ಕೊಟ್ಟಿದ್ದಾರೆ ಅನ್ನೋದು ಆಧಾರದ ಮೇಲೆ ತೀರ್ಮಾನ ಆಗಿರೋದ್ರಿಂದ ಖಾಲಿ ಜಮೀನ್ ಮೇಲೆ ತೀರ್ಮಾನ ಆಗಿರ್ತಕ್ಕಂಥದ್ದು ಸ್ವಲ್ಪ ಮಿನಿಮಮ್. ಈಗ ಅಶೋಕ್ ಪಾಪ ಮಾತಾಡೋನೆ, ಅಶೋಕ್ ಕುಬೇರನ್ ಮಗನ? ಕುಬೇರನ್ ಮಗ ಏನ್ರಿ ಅಶೋಕ್? ಅವ್ನ ಆಸ್ತಿ ಗೊತ್ತಲ್ಲ, ತನಿಖೆ ಮಾಡಿಸ್ತಿರೋದನ್ನೆಲ್ಲ. ಅಶೋಕನ ಆಸ್ತಿ ಸಂಪಾದನೆ ಆಯ್ತಲ್ಲಪ್ಪ, ಅವ್ನಿಗೆ ಎಷ್ಟು ಆಸ್ತಿ ಇತ್ತು ರಾಜಕೀಯಕ್ಕೆ ಬಂದಾಗ? ಈಗ ಅಶೋಕನ್ಗೆ ಎಷ್ಟು ಆಸ್ತಿ ಇದೆ? ಅವನ ಕುಬೇರನ್ ವಂಶಸ್ಥನಲ್ಲ, ಟಾಟಾ ಬಿರ್ಲಾ ವಂಶಸ್ಥನ ಅಶೋಕ? ಅಶೋಕನ್ಗೆ ಹೇಳ್ತೀನಿ, ಗೌರವ ಮಾತಾಡ್ಲಿ. ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ನಿಮ್ಮ ಅಪ್ಪನಾಗ ಮಾತಾಡೋದು ಗೊತ್ತು ನಮ್ಗೆ. ಗೌರವ ಮಾತಾಡ್ಬೇಕು. ಅಶೋಕ್ ವಿರೋಧ ಪಕ್ಷದ ನಾಯಕ, ನೀನು ಅನ್ಲಾಯಕ ವಿರೋಧ ಪಕ್ಷದ ನಾಯಕ ಆಗಕ್ಕೆ. ನೀನ್ ಕುಬೇರನ್ ಮಗ ಏನಪ್ಪ? ಟಾಟಾ ಬಿರ್ಲಾ ಮಗನ? ನಿನ್ಗೆ ಹೆಂಗ್ ಗೊತ್ತ ಆಸ್ತಿ ಇಲ್ಲ? ಸ್ಕೂಲ್ ಬಂದದೆ, ಕಾಲೇಜ್ ಕಟ್ಟಿದ್ಯಾ, ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬತ್ತಾದ, ನಿನ್ಗೆ ಎಲ್ಲಿಂದ ಬತ್ತು? ಏನೋ ಹೊಲ ಹೋಗ್ತಿದ್ಯಾ ನೀನು? ಮರ್ಯಾದೆಯಾಗಿ ಮಾತಾಡ್ಲಿ. ಒಬ್ಬ ಮುಖ್ಯಮಂತ್ರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ? ನೋಡ್ರಿ, ಇವರೆಲ್ಲ ಕಮ್ಯುನಿಟಿ ಲೀಡರ್ಗಳು, ಅಶೋಕ್ ಆಗ್ಲಿ ಕುಮಾರಸ್ವಾಮಿ ಆಗ್ಲಿ, ಇವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನ ತಡ್ಕೊಳಕ್ ಆಗಿಲ್ಲ. ಹೆಸರು ಕೇಳಿಸ್ಬೇಕು. ಈಗ ಮುಖ್ಯಮಂತ್ರಿ ಆಗೋನೆ ನಮ್ಮ ಕಮ್ಯುನಿಟಿನಲ್ಲಿ ಹೆಸರು ಕೇಳಿಸ್ಬೇಕು. ಅಶೋಕ್ ಇನ್ನೇನು ತಲೆ 3 ಕಾಸು ಸರಿಗಿಲ್ಲ, ಸುಮ್ಮನೆ ಬುಳ್ಳೆ ರೀ. ಕಸದ ನೀನೇ ಬಿಜೆಪಿ ಉಸ್ತುವಾರಿ ಆಗಿದ್ದಲ್ಲಪ್ಪ ಬೆಂಗಳೂರು, ಏನ್ ಮಾಡದಪ್ಪ ಕಸದ ವಿಚಾರದಲ್ಲಿ ಏನ್ ತೀರ್ಮಾನ ತಗೊಂಡು ಹೇಳಿ? ನೀನು ನಿಮ್ದೇ ಇತ್ತಲ್ಲಪ್ಪ 5 ವರ್ಷ ಸರ್ಕಾರ, ನೀನೇ ತಾನೇ ಉಸ್ತುವಾರಿ ಆಗಿದ್ದಲ್ಲ ಬೆಂಗಳೂರು ಸಿಟಿಗೆ. ಏನ್ ಜವಾಬ್ದಾರಿ ತಗೊಂಡೆ ಅವತ್ತು ಅಮೆರಿಕಾದಿಂದೆಲ್ಲ ಟ್ವೀಟ್ ಮಾಡಿದ್ರು, ಏನಾಗೈತೆ ಬೆಂಗಳೂರಿನಲ್ಲಿ ಕಸದ ವಿಚಾರ ಅಂತೇಳಿ ಟ್ವೀಟ್ ಮಾಡಿರೋದು ಮರ್ತ್ಬಿಟ್ಟಿದ್ಯಾಗಲ್ಲ ಅಶೋಕಣ್ಣ? 5 ವರ್ಷ ನಿಮ್ ದರ್ಬಾರ್ ಇತ್ತಲ್ಲಪ್ಪ, ಏನ್ ತೀರ್ಮಾನ ತಗೊಂಡ್ರಿ? ಈಗ ನಾವೇನೋ ಮಾಡಕ್ ಕೊಟ್ಟಿದ್ದೀವಿ, ನಾವು ಮಾಡ್ತೀವಿ, ನಾವು ಫೇಲ್ ಆಯ್ತೀವ, ಜನ ನಿಮ್ಗೆ ಓಟ್ ಹಾಕ್ತಾರೆ, ನೀವು ಆಮೇಲೆ ಮಾಡಿ.
ಏನೋ ಒಂದು ಮಾಡಕ್ ಹೋದಾಗ ತರಲೆ ಮಾಡೋದು. ಆಯ್ತಪ್ಪ ನೀನೇ ಮಾಡಿ ಮುಗಿಸ್ಬಿಟ್ಟಿದ್ರೆ ನಮ್ಗೆ ಯಾಕೆ ಗೊತ್ತಿದ್ದು, ನಾವ್ಯಾಕೆ ಮಾಡ್ತೀವಿ, ನಾವು ಇವತ್ತು ಮಾಡೋ ಪರಿಸ್ಥಿತಿ ನಿಲ್ವಲ್ಲ. ಮಾತಾಡೋದು ಬೇಡ. ಇವರು ಪ್ರಾಮಾಣಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡವ್ರೆ, ರಿಯಲ್ ಎಸ್ಟೇಟ್, ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ನನ್ನ ಪ್ರೊಫೆಷನ್ ಅದು, ನಾನು ಮಾಡ್ತೀನಿ ಅಂತ ಒಪ್ಕೊಂಡವ್ರು ಇವರು. ನೀವುಗಳು ನಿಮ್ಮ ಆಸ್ತಿಗಳೆಲ್ಲ ಹೇಗಾಗಿ ಜಾಸ್ತಿ ಆಯ್ತಲ್ಲಪ್ಪ, ಹೆಂಗ್ ಬಂದ್ಬಿಡ್ತು? ಅನಿತಾ ಕುಮಾರಸ್ವಾಮಿ ಅವರು ತಗೊಂಡವ್ರಲ್ಲ 40 ಎಕರೆ, ಹೆಂಗ್ ತಗೊಂಡ್ರು ಕೇಳಿ? ಅನಿತಾ ಕುಮಾರಸ್ವಾಮಿ ಅವ್ರ ಹೆಸರಿನಲ್ಲಿ 60 ಎಕರೆ ಜಾಗ ಐತೆ. ನಿಖಿಲ್ ಕುಮಾರಸ್ವಾಮಿ ಅಲ್ಲೇ ಸೇಮ್ ಅಕ್ವೈರ್ಡ್ ಲ್ಯಾಂಡ್ ಅಲ್ಲಿ ಇವತ್ತೇನು ಅಕ್ವಿಷನ್ ಆಗಿದೆ, ಹೆಂಗ್ ಬಂದು ಕೇಳಿ ಅದು? ಕೇಳ್ರಿ, ಆಲೂಗಡ್ಡೆ ಮಾರಿ ಏನಾರು ಬಂದು ತಗೊಂಡ್ರೆ ಇಲ್ಲಿ ಹೆಂಗ್ ಬಂತು ದುಡ್ಡು? ಎಲ್ಲಿಂದ ಬಂತು ದುಡ್ಡು? ಈಗ 60 ಎಕರೆಗೆ ಅವರಿಗೂ ಪರಿಹಾರ ಹೋಗುತ್ತೆ. ಅವ್ರು ಲೆಟರ್ ಕೊಟ್ಟವ್ರೆ ಸ್ವಾಮಿ, ನನಗೆ ಕೊಡಿ. ಅವ್ರು ಯಾರೋ GPA ಕೊಟ್ಬಿಟ್ಟಿದ್ರು, ಅವನು ಕೊಟ್ಬಿಡ್ತಾರೆ ದುಡ್ಡು ಅಂದ್ಬಿಟ್ಟು, ಅವನು ಕೊಡ್ಬೇಡಿ ನನಗೆ ನೇರವಾಗಿ ನನ್ನ ಕೊಟ್ಟು ಕೊಡಿ ಅಂತ ಲೆಟರ್ ಕೊಟ್ಟವ್ರೆ. ಬಿಗಿನಿಂಗ್ ಅಲ್ಲಿ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ದಿದ್ರೆ ನಾವು ಬಡವರು ದಾನ ಮಾಡ್ಬಿಡ್ತೀವಿ ಅಂತ, ಅವ್ರು ಏನಾರ ಮನ್ಸು ಮಾಡಿದ್ರೆ 60 ಎಕರೆನೂ ಲೇಔಟ್ ಮಾಡಿ ಬಡವರು ರಾಷ್ಟ್ರ ಸೈಟ್ ಕೊಟ್ಬಿಡ್ತೀನಿ ನಾನು. ಅವ್ರು ಏನಾರು ಒಪ್ಪಿಗೆ ಕೊಟ್ರೆ, ಈಗ 60 ಎಕರೆ ಅವ್ರದ್ದು ಐತಲ್ಲ, 60 ಎಕರೆ ಜಾಗನೂ ಈಗ ಯಾರು ಹೋರಾಟ ಮಾಡ್ತಾವ್ರ ಪಾಪ ಲ್ಯಾಂಡ್ಲೆಸ್ ಸೈಟ್ಲೆಸ್, ಅವ್ರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ. ಇದೇ ಜಾಗ ಅವ್ರು ಒಪ್ಪಿಗೆ ಕೊಟ್ರೆ, ಅವರು ನನ್ಗೆ ದುಡ್ಡು ಬೇಡ, ಪರಿಹಾರ ಬೇಡ, ನಂದೆಲ್ಲಾನು ರೈತರಿಗೆ ಕೊಟ್ಬಿಡಿ ನೀವು ಅಂತಂದ್ರೆ ಅವ್ರಿಗೆಲ್ಲ ಹೋರಾಟ ಮಾಡೋರಿಗೆಲ್ಲ ಒಂದು ಸೈಟ್ ಕೊಡ್ತೀವಿ. ಅದೇ ಜಾಗನ 2018ರಲ್ಲಿ ನಾನು ಮಾಡ್ತೀನೋ ಇಲ್ವೋ ಅಂತ ಹೇಳೋಣ ಇಲ್ವೋ ಅಂತ ಕುಮಾರಸ್ವಾಮಿ ಬಂದು ಪ್ರಮಾಣ ಮಾಡ್ಲಿ ಬಂದೆ ಅವರು. 2018ರಲ್ಲಿ ರೈತರು ಕೇಳ್ಕೊಂಡ್ರಲ್ಲ, ನೀನೇ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಇದ್ರಲ್ಲಿ ಮಂತ್ರಿ ಆಗಿದ್ರು ಅವತ್ತು, ನೀನು ಅವತ್ತು ಮಾಡ್ಬಿಟ್ಟಿದ್ರೆ ಯಾರು ಪ್ರಶ್ನೆ ಮಾಡ್ತಿದ್ರು? ನನ್ನ ಕನಸಿನ ಕೂಸು, ಇದು ಹೆಂಗ್ ಮಾಡ್ಬೇಕು ಅಂತ ನನಗೆ ಗೊತ್ತು, ಇದು ನಾನು ಮಾಡ್ತೀನಿ. ಅವತ್ತು ಮರ ಗಿಡ ಇರ್ಲಿಲ್ವಾ? ಅವತ್ತು ಯಾರು ಹಾಲಾಗ್ತಿರ್ಲಿಲ್ವಾ? ಅವತ್ತು ರೈತರ ಬಗ್ಗೆ ನಿಮಗೆ ಕಾಳಜಿ ಇರ್ಲಿಲ್ವಾ? ಇವ್ರ ಹತ್ರ ಬೇಡ, ದೇವೇಗೌಡ ಹತ್ರ ಹೋಗೋರೆ ಜನ. ನಿಮ್ಮ ಮಗನಿಗೆ ಹೇಳಿ ಮುಖ್ಯಮಂತ್ರಿ ಅವರಿದ್ರೆ ದೇವೇಗೌಡ ಅವ್ರು ಗಮನ ಹಾಕ್ಬಿಟ್ಟೆ, ಕಾಲ್ಬಿಟ್ಟೆ, ಮರ ಹೇಳಿ ಬಿಟ್ಬಿಟ್ಟೆ, ನಾನು ರೈತರು ಹೋರಾಟ ಮಾಡ್ಕೊಂಡ್ಬಂದವನು, ನಾನು ರೈತರ ಪರ ಇದ್ದವನು, ಹಂಗೆಲ್ಲ ಮಾಡ್ಬೇಡ ಕಣೆ ಅಂತ ಹೋಗಿತ್ತಲ್ಲ. ಅವತ್ತು ದೇವೇಗೌಡರು ಕಿವಿ ಕೊಡದೆ ಸುಮ್ಮನೆ ಮಾತಾಡ್ಬಿಟ್ಟು ಕಳಿಸ್ಬಿಟ್ಟವ್ರೆ. ಆಯ್ತು ನಾನು ಹೇಳ್ತೀನಿ ಮಾಡ್ತೀನಿ ಅಂತ. ನೀವು ಮಾಡಿದ್ರೆ ರೈತರ ಪರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.